ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಎಲ್ಲ ಮನುಷ್ಯರು ಅವರ ಆಲೋಚನೆಗಳು ಒಂದೇ ಥರ ಒಳ್ಳೆಯದಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಹೀಗೆ ಯಾವತ್ತಾದರೂ ಅನಿಸಿದೆಯಾ? ಒಂದು ವೇಳೆ ಎಲ್ಲರ ಆಲೋಚನೆಗಳು ಒಂದೇ ಆಗಿದ್ದರೆ ಏನಾಗ್ತಿತ್ತು? ಆಲೋಚಿಸಿ. ರಾಮರಾಜ್ಯದ ಕನಸು ಯಾವತ್ತೋ ನನಸಾಗ್ತಿತ್ತು ಅಲ್ವಾ? ಬಟ್ ವಿಭಿನ್ನತೆಯೇ ನಮ್ಮ ಜೀವನ ಇಷ್ಟು ಸುಂದರವಾಗಿ ಇರೋದಕ್ಕೆ ಕಾರಣ ಆಗಿರೋದು. ಭೂಮಿಯ ವೈಶಿಷ್ಟ್ಯತೆಯೇ ವಿಭಿನ್ನತೆ. ಹೇಗೆ ಅಂತೀರಾ? ಒಬ್ಬರ ಹಾಗೆ ಒಬ್ಬರಿಲ್ಲ. ದೈಹಿಕ ವಿಭಿನ್ನತೆಗಳಾದ ಎತ್ತರ, ದಪ್ಪ, ಬಣ್ಣ, ಆಕಾರ ಒಂದು ರೀತಿ ಆದರೆ ತಿಳುವಳಿಕೆ, ಆಲೋಚನೆ, ಕರುಣೆ, ಕ್ಷಮೆ ಇತ್ಯಾದಿ ಮನಸ್ಸಿನ ಗುಣಧರ್ಮಗಳಲ್ಲೂ ಎಲ್ಲರೂ ವಿಭಿನ್ನ. ಪ್ರಕೃತಿಯಲ್ಲಿ ಒಂದು ಎಲೆಯ ಹಾಗೆ ಇನ್ನೊಂದು ಸಸ್ಯದ ಎಲೆ ಇಲ್ಲ. ಪ್ರತಿ ಹೂವು, ಆಕಾರ, ಅಂದ, ಬಣ್ಣ, ಪರಿಮಳ ಎಲ್ಲದರಲ್ಲೂ ವಿಭಿನ್ನ. ಹಾಗೇ ಪ್ರಾಣಿಲೋಕ ಕೂಡ. ಅದಕ್ಕಾಗಿ ವಿ ಆರ್ ಯುನಿಕ್ ಅನ್ನೋದು. ಈ ವಿಶಿಷ್ಟತೆಯೇ ನಮಗೆ ದೇವರು ಕೊಟ್ಟ ವರ. ಆದರೆ ನಾವು ಈ ವಿಚಾರಕ್ಕೆ ಹೆಮ್ಮೆ ಪಡೋ ಬದಲು ಕೊರಗೋದೇ ಹೆಚ್ಚಾಯಿತು. ಒಬ್ಬರ ಹತ್ರ ಇರೋದು ನನ್ನ ಹತ್ರ ಇಲ್ಲ, ಅವ್ರ ಹಾಗೆ ನಾ ಬಣ್ಣ ಇಲ್ಲ, ಎತ್ತರ ಇಲ್ಲ, ಅಂದವಿಲ್ಲ, ಓದಿಲ್ಲ, ಒಳ್ಳೆ ನೌಕರಿ ಇಲ್ಲ, ಹೀಗೆ ಇಲ್ಲಗಳ ಕೋಟೆಯ ಮಧ್ಯದಲ್ಲಿ ನಮ್ಮನ್ನು ನಾವು ಬಂಧಿಸಿದ್ದೀವಿ. ಅನ್ಸಲ್ವಾ ನಿಮಗೆ? ಈ ಬಂಧನ ನಿಮ್ಮಗಳ ಕಣ್ಣು ತೆರೆಯದ ಪೊರೆಯಂತೆ ಆವರಿಸ್ಬಿಟ್ಟಿದೆ. ಈ ತಪ್ಪು ನಮ್ಮನ್ನೇ ನಾವು ಕೀಳರಿಮೆಯಿಂದ ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಿಂದ ನೋಡೋ ಹಾಗೆ ಮಾಡುತ್ತೆ. ಈ ಕೀಳರಿಮೆ ಅನ್ನೋದು ಒಂಥರ ಗೆದ್ದಲು ಹುಳು ಇದ್ದ ಹಾಗೆ. ಒಮ್ಮೆ ನಮ್ಮ ಮನಸ್ಸನ್ನು ಸೇರಿದರೆ ಮರ ಉರುಳೋತನ ಕೊರಿತಾನೆ ಇರುತ್ತೆ. ಅಂದರೆ ನಮ್ಮ ಮನಸ್ಸು ಸೋತು ಸುಣ್ಣವಾಗಿ ಬದುಕೋಕೆ ಭಯ ಪಡೋ ಹಾಗೆ ಮಾಡುತ್ತೆ. ಯಾಕೆ ಹೀಗೆ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಆಲೋಚನೆಗಳನ್ನು ಮಾಡ್ತಾರೆ? ಅದಕ್ಕೇನು ಕಾರಣ ಅಂತ ಸ್ವಲ್ಪ ತಿಳಿಯೋಣವಾ? ಯಾವಾಗ ನಮ್ಮ ಆಲೋಚನೆಗಳು ನಮ್ಮನ್ನು ಆಳೋದಕ್ಕೆ ಶುರು ಮಾಡುತ್ತವೋ ನಾವು ನಮ್ಮದೇ ದೇಹದ ಮೇಲೆ ಕಂಟ್ರೋಲ್ ಕಳ್ಕೋತೀವಿ. ಹೌದು ಸ್ನೇಹಿತರೆ, ನಾವು ಆಲೋಚನೆಗಳನ್ನು ಆಳಬೇಕು. ಆದರೆ ನಾವೆಷ್ಟು ಆಲೋಚನೆಗಳ ದಾಸರಾಗಿ ಬಿಡ್ತೀವಿ ಅಂದರೆ ಇಲ್ಲ ಸಲ್ಲದ, ನಮಗೆ ಅವಶ್ಯಕತೆ ಇಲ್ಲದ ಎಲ್ಲ ಆಲೋಚನೆಗಳನ್ನು ಮನಸ್ಸಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಅದರ ಸುತ್ತನೇ ಗಿರ್ಕಿ ಹೊಡಿತೀವಿ. ಆಗ ಆಲೋಚನೆಗಳೇ ನಮ್ಮ ಒಡೆಯರಾಗ್ತಾರೆ. ಹೀಗಾಗಿ ಅದರಿಂದ ನಾವು ನಮ್ಮ ದೇಹದ ಮೇಲೆ ಕಂಟ್ರೋಲ್ ಕಳ್ಕೊಂಡ್ಬಿಡ್ತೀವಿ. ಕೀಳರಿಮೆ ಒಂದು ದೊಡ್ಡ ಮಾನಸಿಕ ಸಮಸ್ಯೆ. ನಮ್ಮನ್ನು ನಾವು ಪ್ರೀತಿಸೋದಿಲ್ಲ, ನಮಗೆ ನಾವು ಬೆಲೆ ಕೊಡೋದಿಲ್ಲ. ಇನ್ನು ಜಗತ್ತೇನ್ರಿ ಬೆಲೆ ಕೊಡುತ್ತೆ? ಸೊ ನಮ್ಮ ಬಗ್ಗೆನೇ ನಾವು ಕೀಳರಿಮೆಯನ್ನು ಹೊಂದಿದ್ರೆ, ನಾವು ಎಲ್ಲರಿಗಿಂತ ಕನಿಷ್ಠರು ಅನ್ನೋ ಭಾವನೆಯನ್ನು ಹೊಂದಿದ್ರೆ ನಾವು ಯಾವತ್ತೂ ಬೆಳೆಯೋಕ್ಕಾಗಲ್ಲ, ಬದುಕೋಕ್ಕೂ ಆಗಲ್ಲ. ದರ್ಪ, ತಪ್ಪು ಮುಂದಾಲೋಚನೆ, ಇನ್ನೊಬ್ಬರ ಜೀವನದ ಜೊತೆಗೆ ಹೋಲಿಕೆ ಮಾಡಿಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಕೀಳರಿಮೆಯ ದಾಸರಾಗೋದಕ್ಕೆ ಕಾರಣ ಆಗ್ತವೆ. ಇನ್ನು ಶೋಷಣೆಗಳು, ಕೆಲವರ ಜೀವನದಲ್ಲಿ ದೈಹಿಕ ಶೋಷಣೆಗಳಾಗಿರ್ಬೋದು, ಲೈಂಗಿಕ ದೂಷಣೆಗಳಾಗಿರ್ಬೋದು, ಸಾಮಾಜಿಕ ಶೋಷಣೆಗಳಾಗಿರ್ಬೋದು, ಇವೆಲ್ಲವೂ ಅವ್ರ ಮೇಲೆ ನಡೆಯೋದ್ರಿಂದ ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಆಗ ಅವರ ಮನಸ್ಸು ತಮ್ಮನ್ನು ತಾವು ಕೀಳಾಗಿ ನೋಡ್ಕೊಳ್ತಾ ಆತ್ಮಹತ್ಯೆಯ ಆಲೋಚನೆಗಳ ಕಡೆಗೆ ವಾಲ್ಬಿಡುತ್ತೆ. ಇನ್ನು ಅತ್ಯಾಪ್ತರ ಅಗಲಿಕೆ, ಇದು ಒಂದು ಮಿಸ್ಪ್ಲೇಸೇ ಮಾಡೋಕ್ಕಾಗದೇ ಇರುವಂತಹ ಸಮಸ್ಯೆ. ತಮಗೆ ತೀರಾ ಪ್ರೀತಿಸುವವರನ್ನು ಕಳೆದುಕೊಂಡಾಗ ಮನಸ್ಸು ತುಂಬಾ ವೀಕ್ ಆಗಿಬಿಡುತ್ತೆ. ತನಗಿರೋ ಸಾಧ್ಯತೆಗಳನ್ನು ಮರೆತು ನನಗಿನ್ನೇನೂ ಉಳಿದೇ ಇಲ್ಲ ಜೀವನದಲ್ಲಿ ಅನ್ನೋ ಮಟ್ಟಕ್ಕೆ ಮನಸ್ಸು ವೀಕ್ ಆಗಿಬಿಡುತ್ತೆ. ಇನ್ನು ದೀರ್ಘಕಾಲೀನ ಅನಾರೋಗ್ಯ, ಕೆಲವರಿಗೆ ಅನಾರೋಗ್ಯ ಸಮಸ್ಯೆಗಳಿರುತ್ತವೆ. ಅಷ್ಟು ಮಾತ್ರಕ್ಕೆ ಜೀವನನೇ ಮುಗೀತು ಅನ್ನೋ ನಿರ್ಧಾರಕ್ಕೆ ಅವ್ರು ಬಂದ್ಬಿಡ್ತಾರೆ. ಅನಾರೋಗ್ಯ ಸಮಸ್ಯೆಗಳು ತಾವಾಗೇ ತಂದ್ಕೊಂಡಿದ್ದು ತಾವಾಗೇ ಸರಿ ಮಾಡ್ಕೊಳ್ಬಹುದು ಅನ್ನೋ ಅಭಿಪ್ರಾಯವೇ ಅವರಿಗಿರೋದಿಲ್ಲ. ಇನ್ನು ಹಣಕಾಸಿನ ಸಮಸ್ಯೆ, ಕೆಲವ್ರ ಜೀವನದಲ್ಲಿ ಹಣಕಾಸಿನ ತೊಂದರೆಗಳು ಉಂಟಾಗಿರ್ತವೆ. ಅದಕ್ಕೆ ಅವ್ರು ಕಾರಣ ಆಗಿರ್ತಾರೋ ಬಿಟ್ಟಿರ್ತಾರ. ಆದರೆ ಹಣಕಾಸಿನ ಸಮಸ್ಯೆಯನ್ನು ಎದುರಿಸಿ ಗೆದ್ದು ನಿಲ್ತೀನಿ ಅನ್ನೋ ಛಲನೇ ಅವರಲ್ಲಿರಲ್ಲ. ಇದು ಮಾನಸಿಕವಾಗಿ ಅವರನ್ನು ತುಂಬ ಕೆಳಮಟ್ಟಕ್ಕೆ ತೂಕುತ್ತೆ. ಇದರಿಂದ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾರೆ. ಇನ್ನು ಒಂಟಿ ಅಂತ ಫೀಲ್ ಮಾಡ್ಕೊಳ್ಳೋದು, ಎಲ್ಲರನ್ನು ನೋಡಿದಾಗ ನನ್ನ ಬದುಕು ಅವ್ರ ಹಾಗಿಲ್ಲ, ನಾನು ತುಂಬ ಒಂಟಿ, ನನ್ನ ಪ್ರೀತಿಸೋರೇ ಯಾರಿಲ್ಲ, ಈ ಥರದ ಮನೋಭಾವನೆಗಳನ್ನು ಹೊಂದಿ ಒಂದು ದಿನ ತುಂಬ ವೀಕ್ ಮೈಂಡೆಡ್ ಆಗಿ ಅವರ ಆತ್ಮಹತ್ಯೆಯ ಆಲೋಚನೆಗಳಿಗೆ ವಾಲ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಒತ್ತಾಯದ ಮದುವೆ ಆಗಿರಬಹುದು, ಒತ್ತಾಯದ ನೌಕರಿ ಆಗಿರ್ಬೋದು, ಎಲ್ಲ ನಿರ್ಧಾರಗಳನ್ನು ಇನ್ನೊಬ್ಬರ ಒತ್ತಾಯಕ್ಕೆ ತೆಗೆದುಕೊಳ್ಳುವಂತಹ ಜೀವನ ಸಾಕು ಅಂತ ಅನ್ನಿಸ್ಬಿಡುತ್ತೆ. ಆಗ ಅವರು ಆತ್ಮಹತ್ಯೆಯ ಕಡೆಗೆ ವಾಲ್ತಾರೆ. ಹಾಗಾದರೆ ಫ್ರೆಂಡ್ಸ್,
ಇದುವರೆಗೂ ನಾವು ಆತ್ಮಹತ್ಯೆಗೆ 10 ಹಲವು ಕಾರಣಗಳನ್ನು ನೋಡಿದ್ವಿ. ಈಗ ಪರಿಹಾರಗಳ ಕಡೆಗೆ ನೋಡೋಣ. ಸಮಸ್ಯೆ ಇಲ್ಲದ ಒಂದೇ ಒಂದು ಬದುಕು ಇಲ್ಲವೇ ಇಲ್ಲ, ಇದು ನನ್ನ ಅಭಿಪ್ರಾಯ. ನಾವು ಸಮಸ್ಯೆಯನ್ನು ತೆಗೆದುಕೊಳ್ಳೋ ರೀತಿ ತಪ್ಪಾಗಿರುತ್ತೆ. ಒಂದು ಕಡೆ ಹೇಳ್ತಾರೆ, ನಮಗೆ ಬಿದ್ದ ಕಲ್ಲುಗಳಿಂದಲೇ ನಾವು ಮನೆ ಕಟ್ಕೋಬೇಕು ಅಂತ. ನಿಜ ಫ್ರೆಂಡ್ಸ್, ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಬರಲಿ, ಆ ಸಮಸ್ಯೆಯನ್ನು ಅವಕಾಶವಾಗಿ ಪರಿವರ್ತಿಸಿಕೊಳ್ಳೋದು ಜಾಣತನ. ಹಾಗಾದರೆ ಸಮಸ್ಯೆಗಳನ್ನು ಹೇಗೆ ನಮ್ಮ ಅವಕಾಶಗಳಾಗಿ ಪರಿವರ್ತಿಸ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ನಮಗೆ ತುಂಬ ಆಲೋಚನೆಗಳು ಬರುತ್ತಾ, ಆಲೋಚನೆಗಳೇ ನಮ್ಮನ್ನು ಆಳುತ್ತಾ? ಹಾಗಾದರೆ ಒಂದು ಪ್ರಶ್ನೆ, ನೀವು ಬಾಗಿಲು ತೆಗೆದ್ರೆ ಮಾತ್ರ ನಿಮ್ಮ ಮನೆಗೆ ಜನ ಬರ್ತಾರೆ, ನೀವು ಬಾಗಿಲು ಮುಚ್ಚಿದ್ರೆ ಯಾರೂ ಬರಲ್ಲ. ಹಾಗಾದರೆ ನೀವು ಆಲೋಚನೆಗಳಿಗಾಗಿ ಯಾಕೆ ಬಾಗಿಲು ತೆಗಿತೀರಿ? ಯಾವ ಆಲೋಚನೆಯೂ ನಿಮ್ಮ ಮನಸ್ಸನ್ನು ಪ್ರವೇಶಿಸದ ಹಾಗೆ ನಿಮ್ಮ ಮನಸ್ಸನ್ನು ನೀವು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಹಾಗಾಗಿ ಎಂಥದ್ದೇ ಆಲೋಚನೆಗಳು, ಬೇರೆ ಯಾರದ್ದೇ ಮಾತುಗಳು, ಇವುಗಳನ್ನು ನಾವು ನಮ್ಮ ಹೊರತಾಗಿ ಹೊರಗಡೆ ಇಡೋದನ್ನು ಕಲಿಬೇಕು. ಸೊ ಅದಕ್ಕಾಗಿ ನಿಮ್ಮ ಸುತ್ತ ನೀವಿರಬೇಕು, ನಿಮ್ಮೊಂದಿಗೆ ನೀವಿರಬೇಕು ಅಂದರೆ ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಆಗ ನನಗೆ ನಾನು ಮುಖ್ಯ, ನನ್ನ ಮನಸ್ಸಿನ ಮಾತೇ ನನಗೆ ಮುಖ್ಯ ಅನ್ನೋ ಮಟ್ಟಕ್ಕೆ ನಾವು ಬರ್ತೀವಿ. ಬೇರೆ ಯಾರ ಮಾತುಗಳು, ಇನ್ಯಾರೋ ಹೇಳಿದಂತಹ ತಪ್ಪು ತಿಳುವಳಿಕೆಗಳು ನಮ್ಮ ಮನಸ್ಸಿಗೆ ಪ್ರವೇಶ ಆಗೋದೇ ಇಲ್ಲ. ಇನ್ನು ಕೀಳರಿಮೆ ಯಾಕೆ ಬರುತ್ತೆ ಅನ್ನೋಂಥ ಮೊದಲನೇ ಕಾರಣವನ್ನು ತಿಳ್ಕೊಳ್ರಿ. ಇದು ಹೆಂಗೆ ಅಂತಂದರೆ, ನಿಮ್ಮ ಮನೇಲಿ ಕೂತು ನಿಮಗೆ ನೀವೇ ಬೆಂಕಿ ಹಚ್ಕೊಂಡಂಗೆ. ಇದರಿಂದ ಫಸ್ಟ್ ಹಾನಿ ಆಗೋದೇ ನಿಮಗೆ. ಕೀಳರಿಮೆಯನ್ನು ತೋರಿಸಿ ನಾವು ಪ್ರಪಂಚಕ್ಕೆ ಏನೂ ಕಲಿಸುವಂಥದ್ದಿಲ್ಲ ಫ್ರೆಂಡ್ಸ್. ಹಾಗಾಗಿ ನಮಗೆ ನಾವು ಮುಖ್ಯ. ಪ್ರತಿನಿತ್ಯ ಮೊದಲನೇ ಬಾರಿಗೆ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ಕೊಳ್ಳೋದನ್ನು ಕಲಿಯೋಣ, ನಮ್ಮನ್ನು ನಾವು ಪ್ರೀತಿಸೋದನ್ನು ಕಲಿಯೋಣ. ನಮ್ಮಂಥ ಇನ್ನೊಬ್ಬ ವ್ಯಕ್ತಿ ಜಗತ್ತಲ್ಲಿ ಇನ್ಯಾರೂ ಇಲ್ಲ ಅಂದಮೇಲೆ ನೀವು ಯಾಕ್ರಿ ಕೀಳರಿಮೆ ಪಡಬೇಕು? ಸೊ ಹೀಗಾಗಿ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ಕೊಳ್ಳೋದನ್ನು ಕಲಿಯೋಣ ಫ್ರೆಂಡ್ಸ್. ಇನ್ನೊಬ್ಬರ ಜೊತೆಗೆ ಎಂದೂ ನಿಮ್ಮನ್ನು ನೀವು ಹೋಲಿಕೆ ಮಾಡಿಕೊಳ್ಳೇಬೇಡಿ. ಇದೇ ನೀವು ಮಾಡೋ ದೊಡ್ಡ ತಪ್ಪು. ಯಾವತ್ತೂ ಹೋಲಿಕೆ ಬೇಡ. ನಿಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ, ಅದನ್ನು ಕಂಡುಕೊಳ್ಳುವಲ್ಲಿ ನೀವು ವಿಫಲರಾಗಿದ್ದೀರಿ ನಿಜ. ಆದರೆ ಅದನ್ನು ಕಂಡುಕೊಳ್ಳೋದಕ್ಕೆ ಸಾಕಷ್ಟು ಮಾರ್ಗಗಳಿವೆ. ಅದರಲ್ಲಿ ಧ್ಯಾನ ಕೂಡ ಒಂದು. ಪ್ರತಿನಿತ್ಯ ಧ್ಯಾನ ಮಾಡಿ ನಿಮ್ಮ ಮನಸ್ಸು ನಿಮ್ಮನ್ನು ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಬೆಲೆ. ಯಾರು ಯಾವತ್ತೂ ಕೀಳರಿಮೆಯನ್ನು ಪಡಲೇಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ. ಇನ್ನು ಶೋಷಣೆ, ಕೆಲವರಿಗೆ ಹಲವಾರು ರೀತಿಯ ಶೋಷಣೆಗಳನ್ನು ಅನುಭವಿಸಿ ಬದುಕು ಸಾಕು ಅನಿಸಿರುತ್ತೆ ಫ್ರೆಂಡ್ಸ್. ಒಂದಂತೂ ಸತ್ಯ, ಕೆಲವು ಸಂದರ್ಭಗಳು ಕೈ ಮೀರಿದ್ದಾಗಿರುತ್ತವೆ. ಚಿಕ್ಕ ಮಗುವಾಗಿದ್ದಾಗಿರ್ಬೋದು, ಪರಿಸ್ಥಿತಿಯ ಕೂಸಾಗಿ ಆಗಿರ್ಬೋದು, ಕೆಲವು ದೈಹಿಕ ಲೈಂಗಿಕ ಕಿರುಕುಳಗಳು ಆಗಿರುತ್ತವೆ. ಎಲ್ಲಿವರೆಗೂ ಅದೇ ನೆನಪಲ್ಲಿ ಬದುಕೋದು? ಇದರಲ್ಲಿ ನಿಮ್ಮ ತಪ್ಪೇನಿದೆ? ಹಳೆಯ ಒಂದು ಭೂತಕಾಲದಲ್ಲಿ ಎಲ್ಲಿವರೆಗೂ ಅಂತ ಬದುಕೋದು ಬಿಟ್ಟು ಹಾಕಿ. ಭವಿಷ್ಯತ್ ನಿಮಗಾಗಿ ಕೈ ಚಾಚಿ ಕಾಯ್ತಾ ಇದೆ. ಹೊಸದನ್ನು ಸೃಷ್ಟಿಸುವಂಥ ಶಕ್ತಿ ನಿಮಗಿದೆ. ಹಳೆಯದಕ್ಕಾಗಿ ನೀವು ರಿಗ್ರೆಟ್ ಮಾಡ್ತಾ ಕೂಡೋದ್ರಲ್ಲಿ ಯಾವ ಉಪಯೋಗನೂ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಯಾವತ್ತೂ ಹಳೆಯದನ್ನು ನೆನಪಿಸಿಕೊಂಡು ನಿಮ್ಮದಲ್ಲದ ತಪ್ಪಿಗೆ ಕೊರಗೋದನ್ನು ಬಿಟ್ಬಿಡಿ. ಆಗಿದ್ದಾಗ ಹೋಗಿದೆ. ಹಾಗದ ಮಾತ್ರಕ್ಕೆ ಆ ದೇಹ ಆ ಮನಸ್ಸು ನಮ್ಮಲ್ಲೇ ಉಳ್ಕೋಬೇಕು ಅಂತ ಏನಿಲ್ಲ. ಪ್ರತಿನಿತ್ಯ ನಾವು ಹೊಸ ದೇಹವನ್ನು ಹೊಸ ಮನಸ್ಸನ್ನು ಪಡಿತಾ ಹೋಗಬೇಕು. ಆಗ ಎಲ್ಲರನ್ನ ಕ್ಷಮಿಸಿ ಮೇಲೆ ಬಂದು ಬದುಕೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇನ್ನು ಸಾಮಾಜಿಕವಾದಂತಹ ಶೋಷಣೆಗಳನ್ನು ನಾವು ಬದಲಾವಣೆ ಮಾಡೋದಕ್ಕೆ ಖಂಡಿತ ಸಾಧ್ಯ ಇದೆ. ಅದಕ್ಕೆ ಮೊದಲನೇ ಪ್ರಯತ್ನವನ್ನು ನಾವೇ ಮಾಡಬೇಕು. ಯಾರನ್ನು ಯಾವತ್ತೂ ದ್ವೇಷಿಸಲೇಬೇಡಿ. ಅದು ಅವ್ರದ್ದೇ ತಪ್ಪಾಗಿರೋದಿಲ್ಲ, ಅದು ಅವರು ಬೆಳೆದು ಬಂದ ವಾತಾವರಣದ ತಪ್ಪಾಗಿರುತ್ತೆ, ಅಥವಾ ಅವರ ತಪ್ಪು ಗ್ರಹಿಕೆಗಳಿಂದಾಗಿ ಹಾಗಾಗಿರುತ್ತೆ. ಹಾಗನ್ ಮಾತ್ರಕ್ಕೆ ಅದನ್ನು ನಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಆ ಕ್ಷಣವನ್ನು ಮರೆತು ಮುಂದೆ ಸಾಗಬೇಕು ಫ್ರೆಂಡ್ಸ್. ಆಗ ಶೋಷಣೆಗಳು ನಮಗೆ ಎಂದೂ ಯಾವ ಅಪಾಯವನ್ನು ಮಾಡದ ಹಾಗೆ ಹೊರೆಯಾಗಿ ಹೋಗ್ಬಿಡುತ್ತದೆ. ಇನ್ನು ಅನಾರೋಗ್ಯ ಒಂದು ಕೆಟ್ಟ ಪರಿಸ್ಥಿತಿ ನಿಜ. ಆದರೆ ಅದರಿಂದ ಹೊರಗೆ ಬರುವಂತಹ 100% ಸಾಧ್ಯತೆಗಳು ನಿಮಗಿವೆ. ಅದಕ್ಕಾಗಿ ಮೊದಲನೇದೇ ನೀವು ಧ್ಯಾನ ಮಾಡಬೇಕು. ಎಂಥದ್ದೇ ಅನಾರೋಗ್ಯ ಪರಿಸ್ಥಿತಿ ಇರಲಿ, ಜಗತ್ತಿನ ಯಾವ ಡಾಕ್ಟ್ರೇ ನಿಮ್ಮ ಕಡೆಯಿಂದ ಇನ್ನೇನು ಆಗೋದೇ ಇಲ್ಲ ಅಂತ ಹೇಳಿದರೂ ಕೂಡ ನೀವು ಧ್ಯಾನ ಮಾಡಿದಲ್ಲಿ, ನಿಮ್ಮ ಮನಸ್ಸು ಧ್ಯಾನವನ್ನು ನಂಬಿದಲ್ಲಿ, ನೀವು ಎಂಥದ್ದೇ ಅನಾರೋಗ್ಯ ಪರಿಸ್ಥಿತಿಯಿಂದ ಖಂಡಿತವಾಗ್ಲೂ ಹೊರಗೆ ಬರೋದಕ್ಕೆ ಸಾಧ್ಯ. ಉತ್ತಮವಾದ ಆರೋಗ್ಯವನ್ನು ನೀವೆಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಆರೋಗ್ಯಕರವಾದ ಬದುಕನ್ನು ನೀವೇ ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಇನ್ನು
ಹಣಕಾಸು ಒಂದು ಸಮಸ್ಯೆನೇ ಅಲ್ಲ ಫ್ರೆಂಡ್ಸ್. ಇದೇ ಪ್ಲೇಲಿಸ್ಟ್ನಲ್ಲಿ ಈ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ, ಕೀಳರಿಮೆಗೆ ಸಂಬಂಧಪಟ್ಟಂತಹ, ಹಣಕಾಸು ಪರಿಸ್ಥಿತಿಯನ್ನು ಹೇಗೆ ಗೆಲ್ಲೋದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಡಿಯೋಗಳಿವೆ. ದಯವಿಟ್ಟು ಅವುಗಳನ್ನು ಕೇಳಿ. ದುಡ್ಡು ಇವತ್ತಿಲ್ಲ ಅಂದ ಮಾತ್ರಕ್ಕೆ ನಾಳೆ ನನ್ನ ಕೈಗೆ ಬರಲ್ಲ ಅಂತೇನಿಲ್ಲ. ನೀವು ಇಲ್ಲ ಅನ್ನೋದನ್ನು ಬಿಟ್ಟು ನಿಮಗೇನು ಬೇಕು ಅನ್ನೋದ್ರ ಕಡೆಗೆ ಫೋಕಸ್ ಮಾಡ್ತಾ ಹೋಗಿ, ಅವಕಾಶಗಳನ್ನು ಬಳಸ್ಕೊಳ್ತಾ ಹೋಗಿ, ನಂಬಿಕೆಯನ್ನು ಬಲಗೊಳಿಸ್ತಾ ಹೋಗಿ. ಆಗ ನಿಮ್ಮ ಪರಿಸ್ಥಿತಿಗಳು ಖಂಡಿತ ಸುಧಾರಿಸುತ್ತವೆ. ಇನ್ನು ಒಂಟಿತನ ಫ್ರೆಂಡ್ಸ್, ಒಂಟಿತನ ಒಂದು ವರ. ದಯವಿಟ್ಟು ಇದನ್ನು ಒಪ್ಕೊಳ್ಳಿ. ನಿಮ್ಮ ಹತ್ರ ಯಾರೂ ಬರ್ತಾ ಇಲ್ಲ, ನಿಮ್ಮನ್ನು ಯಾರೂ ಮಾತಾಡಿಸ್ತಾ ಇಲ್ಲ ಅಂತಂದರೆ ತುಂಬ ಥ್ಯಾಂಕ್ಸ್ ಹೇಳಿಬಿಡಿ. ಒಂಟಿಯಾಗಿದ್ದಾಗಲೇ ಮನುಷ್ಯನಿಗೆ ತನ್ನ ಬೆಲೆ ತಾನೇನು ಅಂತ ಗೊತ್ತಾಗೋದು, ಜೊತೆಗೆ ತನ್ನ ಕೆಪಾಸಿಟಿಯನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋಂಥ ಹೊಸ ಹೊಸ ಐಡಿಯಾಗಳು ಹೊಳೆಯೋದು. ಹಾಗಾಗಿ ನೀವು ಒಂಟಿಯಾಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಒಂಟಿಯಾಗಿದ್ದರೆ ದಯವಿಟ್ಟು ಹೊಸತನ್ನು ಆಲೋಚಿಸಿ, ಹೊಸ ವ್ಯಕ್ತಿಗಳಾಗಿ ನಿಮಗಿರುವಂಥ ಸಮಯವನ್ನು ಧ್ಯಾನ, ಹೊಸ ಕಲಿಕೆ, ಹೊಸ ಸಾಧನೆಯ ಕಡೆಗೆ ಮುಖ ಮಾಡಿ ನಿಲ್ಲಿಸಿ. ನಿಮಗೆ ಗೊತ್ತಾಗುತ್ತೆ ನಿಮಗಾಗಿ ಜಗತ್ತು ಏನೆಲ್ಲ ಕೊಡುತ್ತೆ ಅಂತ. ಇನ್ನು ಒತ್ತಾಯಗಳನ್ನು ತುಂಬ ನೀಟಾಗಿ, ಸುಲಭವಾಗಿ, ನೇರವಾಗಿ ಕೂಡ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಅನಿವಾರ್ಯವಾಗಿ ಯಾವುದನ್ನು ಅನುಭವಿಸಬೇಡಿ. ಇನ್ನು ಅನಿವಾರ್ಯವಾಗಿ ಈಗಾಗಲೇ ಒತ್ತಾಯಕ್ಕೆ ನಿಮ್ಮ ಮದುವೆ ಮಾಡಿಕೊಂಡೇ ಬಿಟ್ಟಿದ್ದೀರಾ, ಅಥವಾ ಇನ್ನೇನೋ ಒತ್ತಾಯಕ್ಕೆ ನೀವು ಯಾರ್ದೋ ನಿರ್ಧಾರಗಳನ್ನು ಪಾಲಿಸಿಯೇ ಬಿಟ್ಟಿದ್ದೀರಾ ಅಂದರೆ ಹೇಗೂ ಪಾಲಿಸಿದ್ದೀರಿ, ಕ್ಷಮಿಸ್ಬಿಡಿ. ಇರೋ ಜೀವನದಲ್ಲೇ ಹೊಸದೇನಾದರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸುಂದರವಾಗಿ ಬದುಕೋಕ್ಕೆ ಸಾಧ್ಯತೆಗಳಿರುತ್ತವೆ. ಆ ಸಾಧ್ಯತೆಗಳನ್ನು ಹುಡುಕಿ ಅಂಥ ಒಂದು ಜೀವನವನ್ನು ನೀವು ಕಟ್ಕೊಳ್ಳಿ. ಹಳೆಯದನ್ನೇ, ಯಾರೋ ಮಾಡಿದ ತಪ್ಪನ್ನೇ, ಯಾರೋ ಮಾಡಿದ ಒತ್ತಾಯಕ್ಕೆ ನಾನು ಬಲಿಯಾದೆ ಅನ್ನುವಂಥದ್ದನ್ನೇ ಎಲ್ಲಿವರೆಗೂ ನೆನಪಿಸ್ತಾ ಕೊಡ್ತೀರಿ? ಬಿಟ್ಟು ಹಾಕಿ ಮುಂದೆ ಸಾಗಿ. ಸೊ ಫ್ರೆಂಡ್ಸ್, ಈ ಎಲ್ಲ ಆಲೋಚನೆಗಳನ್ನು ನಾನು ಸುಲಭವಾಗಿ ಬಿಟ್ಟು ಹಾಕಿ ಮುಂದೆ ಸಾಗಿ ಅಂತ ಹೇಳಿಬಿಟ್ಟೆ. ಆದರೆ ಅದಷ್ಟು ಸುಲಭ ಅಲ್ಲ ಅಂತ ಕೂಡ ನನಗೆ ಗೊತ್ತು. ಹಾಗಾಗಿ ನನಗೆ ಗೊತ್ತಿರುವಂತಹ ಕೆಲವು ಸುಲಭ ಉಪಾಯಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಖಂಡಿತ ನೀವು ಇದರಿಂದ ಹೊರಬರೋದಕ್ಕೆ ಸಾಧ್ಯ. ಹೇಗೆ ಅಂತೀರಾ? ಒಂದು ಪೇಪರ್ ಪೆನ್ ತಗೊಳ್ರಿ. ನಿಮಗೆ ಯಾವ ಸಮಸ್ಯೆಗಳು ನಿಮ್ಮನ್ನು ತುಂಬ ಕೀಳರಿಮೆಗೆ ದೂಗಿಸ್ತಾ ಇವೆ, ಅಥವಾ ನಿಮ್ಮನ್ನು ಆತ್ಮಹತ್ಯೆಯ ಆಲೋಚನೆಗಳಿಗೆ ಸಾಗಿಸ್ತಾ ಇವೆ, ಅಥವಾ ಈ ಬದುಕು ಸಾಕು ಅನ್ನುವಂಥ ಜಿಗುಪ್ಸೆಯನ್ನು ಹುಟ್ಟಿಸ್ತಾ ಇವೆ, ಆ ಎಲ್ಲ ವಿಷಯಗಳನ್ನು ಒಂದು ಪೇಪರಲ್ಲಿ ಬರೀರಿ. ಬರೆದ್ಬಿಟ್ಟು ತುಂಬ ಸ್ಟೇಬಲ್ ಆಗಿ ನಿಂತ್ಕೊಂಡು ಆ ಪೇಪರ್ನ ಒಂದು ದೀಪದ ಮುಂದೆ ಹಿಡಿದು ಸುಟ್ಬಿಡಿ. ಸುಟ್ಟು ಹೇಳಿ, ಈ ಎಲ್ಲ ಆಲೋಚನೆಗಳು ನನಗೆ ಬೇಡ, ಗುಡ್ ಬಾಯ್ ಅಂತ ಹೇಳಿಬಿಡಿ. ಇವತ್ತಿನಿಂದ ನಿಮ್ಮ ಮೈಂಡಲ್ಲಿರ್ತಕ್ಕಂಥ ಎಲ್ಲ ಹೆಪ್ಪು ಕ್ಲಿಯರ್ ಆಗಿ ಹೋಗುತ್ತೆ. ಹೊಸ ಆಲೋಚನೆಗಳಿಗೆ ಜಾಗ ಆಗುತ್ತೆ ಫ್ರೆಂಡ್ಸ್. ಇನ್ನು ಎರಡನೇದು, ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಹೇಳಿ, ಈ ಜಗತ್ತಿನಲ್ಲಿ ಈ ಹೆಸರಿನ ವ್ಯಕ್ತಿ ನೀನೊಬ್ಬನೇ. ಸೊ ಹೀಗಾಗಿ ನಿನ್ನನ್ನು ರಿಪ್ಲೇಸ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನೀನು ಸರಿಯಾಗಿ ನಿಂತ್ಕೊ. ನಿನ್ನ ಜೊತೆ ನಾನಿದ್ದೀನಿ ಅಂತ ಕನ್ನಡಿಯೊಳಗಿರೋ ನಿಮ್ಮದೇ ಮನಸ್ಸಿಗೆ ಹೇಳಿ. ನಿಮ್ಮ ಬೆಸ್ಟ್ ಫ್ರೆಂಡ್ ನೀವೇ ಆಗಿ. ಎಷ್ಟು ಸಾಧ್ಯವೋ ಅಷ್ಟು ಬಾರಿ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಆಗ ನಿಮ್ಮ ಬಗ್ಗೆ ಇರೋ ಕೀಳರಿಮೆ, ನನ್ನ ಸುತ್ತ ಯಾರೂ ಇಲ್ಲ, ನನಗೆ ಯಾರೂ ಸಪೋರ್ಟ್ ಇಲ್ಲ ಅನ್ನುವಂತಹ ಮನೋಭಾವನೆ ಹೋಗೇ ಬಿಡುತ್ತೆ. ನಿಜ ಹೇಳ, ಯಾರು ಸಪೋರ್ಟ್ ಅವಶ್ಯಕತೆನೇ ಇಲ್ಲ. ನಿಮ್ಮೊಂದಿಗೆ ನೀವಿದ್ರೆ ಸಾಕು. ಅದೇ ಜಗತ್ತಿನ ಅತಿ ದೊಡ್ಡ ಶಕ್ತಿ ಆಗುತ್ತೆ ಫ್ರೆಂಡ್ಸ್. ಇನ್ನು ಮೂರನೇದು, ತುಂಬ ಸಕ್ಸಸ್ಫುಲ್ ಆದಂತಹ ಒಂದು ಥೆರಪಿ ಇದು. ಇದನ್ನು ನಾನು ಬಲೂನ್ ಕಟ್ ಥೆರಪಿ ಅಂತಲೇ ಹೆಸರಿಟ್ಟಿದ್ದೀನಿ ಫ್ರೆಂಡ್ಸ್. ತುಂಬ ಪ್ರಶಾಂತವಾದ ಸ್ಥಳವೊಂದರಲ್ಲಿ ಕೈಚಾಚಿ ಆರಾಮವಾಗಿ ಮಲಗಿಬಿಡಿ. ಆಕಾಶವನ್ನೇ ದಿಟ್ಟಿಸ್ತಾ ನೋಡಿ. ಆಕಾಶದಲ್ಲಿ ಒಂದು ದೊಡ್ಡ ಬಲೂನ್, ಅದರ ಒಂದು ತುದಿ, ಆ ದಾರದ ತುದಿಯನ್ನು ನಿಮ್ಮ ಹೃದಯಕ್ಕೆ ಗಂಟು ಹಾಕಿ ಕೈ ಬಿಟ್ಟಿದ್ದೀರಿ ಅಂದ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ನಿಮಗೆ ತೊಂದರೆ ಮಾಡ್ತಿರಕ್ಕಂಥ, ನಿಮಗೆ ಟ್ರಿಗರ್ ಮಾಡ್ತಿರೋವಂಥ ಎಲ್ಲ ಆಲೋಚನೆಗಳನ್ನು ಆ ದಾರದ ಮೂಲಕ ಆ ಬಲೂನ್ಗೆ ಸಾಗಿಸ್ಬಿಡಿ. ಆ ಬಲೂನ್ ಯಾವಾಗ ತುಂಬುತ್ತೋ ಆ ಕ್ಷಣದಲ್ಲಿ ನಿಮ್ಮ ಕಾಲ್ಪನಿಕ ಕೈಯ ಕತ್ತರಿಯಿಂದ ಆ ಬಲೂನನ್ನು ಕಟ್ ಮಾಡಿ ತುಂಬ ದೂರ ಹೋಗೋದನ್ನು ಕಣ್ತುಂಬ ನೋಡಿ ಗುಡ್ ಬೈ ಹೇಳಿಬಿಡಿ ಫ್ರೆಂಡ್ಸ್. ನಿಮ್ಮ ಮನಸ್ಸು ತುಂಬಾ ಹಗುರ ಆಗುತ್ತೆ. ಆಗ ನೀವು ಹಿಂದಿನದ ನಿಮ್ಮನ್ನು ಕಾಡಿಸ್ತಿರ್ತಕ್ಕಂಥ, ನಿಮ್ಮನ್ನು ಗೋಳು ಹೊಯ್ಕೊಳ್ತಿರ್ತಕ್ಕಂತಹ ಮರೆಯದ ಕೆಲವು ನೋವು, ಮರೆಯದ ಕೆಲವು ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಜೊತೆ ನೀವು ನಿಲ್ಲೋ ತನಕ ಯಾವುದನ್ನು ಗೆಲ್ಲೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಇವೆಲ್ಲವನ್ನು ಮಾಡೋದಕ್ಕೆ ಇನ್ನೂ ಒಂದು ತುಂಬ ಸುಲಭವಾದ ದಾರಿ ಧ್ಯಾನ. ಪ್ರತಿನಿತ್ಯ ಧ್ಯಾನ ಮಾಡಿ ಮೆಂಟಲ್ ಸ್ಟೆಬಿಲಿಟಿಯನ್ನು ಬೆಳೆಸ್ಕೊಳ್ಳಿ, ಮೆಂಟಲ್ ರಿಹರ್ಸಲನ್ನು ಬೆಳೆಸ್ಕೊಳ್ಳಿ. ನಿಮ್ಮಷ್ಟಕ್ಕೆ ನೀವೇ ಗಟ್ಟಿಗೊಳ್ತಾ ಹೋಗಿ. ಆಗ ಯಾವತ್ತೂ ಆತ್ಮಹತ್ಯೆ ಅಂತ ಆಲೋಚನೆಗಳು ನಮ್ಮ ಕನಸಲ್ಲೂ ಕೂಡ ಸುಳಿಯೋದಿಲ್ಲ ಫ್ರೆಂಡ್ಸ್. ಈ ಪದ ಎಷ್ಟು ಚೆನ್ನಾಗಿದೆ ನೋಡಿ, ಆತ್ಮಹತ್ಯೆ ಅಂದರೆ
ದೇಹ ಹತ್ಯೆ ಅಂತ ಯಾಕನ್ಲಿಲ್ಲ, ಆತ್ಮಹತ್ಯೆ ಅಂತಲೇ ಯಾಕಂದ್ರು ಅಂದರೆ ನಮ್ಮೊಳಗೊಬ್ಬ ಪರಮಾತ್ಮನಿದ್ದಾನೆ, ಅದು ಆತ್ಮಾರಾಮ. ಸೊ ಆ ಆತ್ಮನನ್ನು ಹತ್ಯೆ ಮಾಡುವುದು ಮಹಾಪಾಪ ಅಲ್ವೇ? ಸೊ ಹೀಗಾಗಿ ಆತ್ಮಹತ್ಯೆ ಒಂದು ಮಹಾಪಾಪ. ಆ ಒಂದು ಪ್ರಯತ್ನಕ್ಕೆ ಯಾವತ್ತೂ ಯಾರು ಕೈ ಹಾಕಲೇಬಾರ್ದು. ಬದುಕು ಇರೋದೇ ಸುಂದರ, ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕಾಗಿ. ನಮ್ಮದೇ ಕಾಣದ ತಪ್ಪುಗಳಿಂದ ಅದು ಕೆಟ್ಟು ಹೋಗಿರುತ್ತೆ. ಅದನ್ನು ಸರಿ ಮಾಡ್ಕೊಳ್ಳೋ ಎಲ್ಲ ಅವಕಾಶಗಳು ನಿಮ್ಮ ಹತ್ರ ಇವೆ ಫ್ರೆಂಡ್ಸ್. ದಯವಿಟ್ಟು ನಿಮ್ಮನ್ನು ನೀವು ತುಂಬ ಸುಲಭವಾಗಿ ಹಳಿಗೆ ತರೋದಕ್ಕೆ ಧ್ಯಾನವನ್ನು ಉಪಯೋಗಿಸಿ. ಪ್ರತಿನಿತ್ಯ ಧ್ಯಾನ ಮಾಡಿ. ಇದೇ ಪ್ಲೇಲಿಸ್ಟ್ನಲ್ಲಿ ಹೇಗೆ ಆನಾಪಾನಸತಿ ಧ್ಯಾನ ಮಾಡುವಂಥ ವಿವರವಾದ ವಿಡಿಯೋ ಇದೆ, ಅದನ್ನು ಕೇಳಿ. ಎಲ್ಲರೂ ಸದಾಕಾಲ ಸುಖವಾದ ನಿಮ್ಮ ಒಂದು ಸ್ಟ್ರಾಂಗ್ ಮೈಂಡ್ನಿಂದ ಬದುಕಬೇಕನ್ನೋದೇ ನನ್ನ ಆಸೆ. ಇವತ್ತಿನ ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.